ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವು ನೋಡಿದ್ರಲ್ಲ ಸರ್, ನೀವು ಹೇಳಬೇಕು ಅಂದರೆ ಒಳ್ಳೆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ರೆ ಅನ್ನೋ ತೃಪ್ತಿ. ಡೈರೆಕ್ಟ್ರು ತುಂಬ ಹಾರ್ಡ್ ವರ್ಕು, ಸಕ್ಕತ್ ಕೆಲಸ ಮಾಡಿದ್ದಾರೆ. ಪಾತ್ರಗಳ ಆಯ್ಕೆನೂ ಅಷ್ಟೇ ಸಕ್ಕದಾಗಿ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಕಾಮಿಡಿ ಮಾಡ್ದಂಗೆ ಭಾಳ ಸೀರಿಯಸ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲ ಶೇಡ್ಸ್ ಇದೆ, ಎಮೋಷ್ನಲ್ಲು, ನೆಗೆಟಿವ್ ಶೇಡ್ ಎಲ್ಲ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಜೆರಾಕ್ಸ್ ತುಂಬ ಅದ್ಭುತವಾಗಿದೆ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಶಾರ್ಟ್ ಫಿಲ್ಮ್ಸ್ ಯೂಟ್ಯೂಬಲ್ಲಿ ಮಾಡ್ತಿದೆ. ಒಂದು ರೆಪ್ಯೂಟೆಡ್ ಪ್ಲ್ಯಾಟ್ಫಾರ್ಮ್ ಝೀ ಕನ್ನಡಕ್ಕೆ ಮಾಡ್ತಾ ಇರೋದು, ಅದು ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಲ್ಲಿ. ಅಂದರೆ ಸರ್ನ ನಾನು ಎಷ್ಟೋ ರೀತಿಲಿ ರಿಲೇಟ್ ಮಾಡ್ಕೋತೀನಿ ಡಾಲಿ ಸರ್ನ, ಯಾಕಂದರೆ ಅವರ ಜರ್ನಿ ಜಯನಗರ್ 4th ಬ್ಲಾಕ್ ಶಾರ್ಟ್ ಫಿಲಮಿಂದ ಡಾಲಿ ಪಿಕ್ಚರ್ಸ್ ತನಕ ನಿಜವಾಗ್ಲೂ ಒಂಥರ ಇನ್ಸ್ಪಿರೇಷನ್, ಮೋಟಿವೇಶನ್ ಅಂತ ಅನ್ಬೋದು. ನಾನು ಶಾರ್ಟ್ ಫಿಲಮ್ ಮಾಡ್ತಾ ಬಂದಿರೋದು, ಎಲ್ಲೋ ಒಂದೊಂದ್ಸಲಿ ನನ್ನ ಜರ್ನಿ, ನಾನು ತುಂಬ ಮೂವಿ ಮಾಡದೇ ಇರ್ಬೋದು, ಕಿರುಚಿತ್ರ ತುಂಬ ಮಾಡಿದ್ದೀನಿ. ಸೊ ತುಂಬ ಟೈಮ್ ತೊಗೊಳ್ತು ನಂಗೆ ಬರೋಕ್ಕೆ. ಎಲ್ಲೋ ಹೋಪ್ಸ್ ಕಳ್ಕೊಂಡಾಗ ಡಾಲಿ ಸರ್ನ ನೆನೆಸ್ಕೊತೀನಿ. ಅವ್ರು ಶಾರ್ಟ್ ಫಿಲಮ್ ಮಾಡಿ ಇಷ್ಟು ದೊಡ್ಡ ಸಿನಿಮಾ ಮಾಡಿ ಒಂದು ಪ್ರೊಡಕ್ಷನ್ ಮಾಡಿ ಹೊಸೊಬ್ಬರಿಗೆ ಚಾನ್ಸ್ ಕೊಡ್ತಾ ಇರೋದಕ್ಕೆ ನಾನು ಡಾಲಿ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನನ್ನ ಫಸ್ಟ್ ಕನ್ನಡ ವೆಬ್ ಸೀರೀಸ್, ಅದು ಝೀಗೆ ಮಾಡ್ತಾ ಇರೋದು, ಅದು ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಲ್ಲಿ ಮಾಡ್ತಿರೋದು. ತುಂಬ ಹೆಮ್ಮೆ ಇದೆ. ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದ್ವಿ, ಸೈಫೈ ಆಗಿ. ಯೂಶಲಿ ನೋಡ್ತಿರ್ತೀರಾ ಫ್ಯಾಮಿಲಿ ಡ್ರಾಮಾ ಅದು ಇದು, ಬಟ್ ಒಂದು ಹೊಸ ಪ್ರಯತ್ನ ಆಗಿ ಹೊಸ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ OTTಸಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ನಾವು ಬೇರೆ ಬೇರೆ ಕಂಟೆಂಟ್ ನೋಡಿರ್ತೀವಿ, ಈ ಥರ ಸೈಫೈ, ಹಾರರ್, ಥ್ರಿಲ್ಲರ್ ಅಂತ. ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡ್ತಿದ್ವಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಇನ್ನಷ್ಟು ಹೊಸ ಕಂಟೆಂಟ್ ಜೊತೆ ನಾವು ಬರ್ತೀವಿ. ಇದೇ 24th ಇವಾಗ ರಿಲೀಸ್ ಆಗಿದೆ ಇದೇ 24th ಫುಲ್ 6 ಎಪಿಸೋಡ್ಸ್ ರಿಲೀಸ್ ಆಗ್ತಿದೆ ಜೆರಾಕ್ಸ್ದು. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು.